ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರಹ ದೇವ್ರ ಪೂಜೆದು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನೇನು ಪೂಜೆ ಆಯಿತು, ಏನೆಲ್ಲ ಹರಕೆ ಇತ್ತು, ಜನರು ಯಾವ್ಯಾವ ಥರ ಹರಕೆ ಇಟ್ಕೋತಾರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ, ಯಾರೆಲ್ಲ ವಿಸಿಟ್ ಮಾಡಿದರೆ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುತ್ತಲ್ಲ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಅದು ಯಾಕಂದರೆ ನೀವು ನಾನು ಹಾಕಿರೋ ಪ್ರತಿ ವಿಡಿಯೋನು ನೋಟಿಫಿಕೇಷನ್ ತೋರುತ್ತೆ, ಅದಕ್ಕೋಸ್ಕರ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಓಕೆ, ಇದು ಅಮ್ಮನ ಮನೆಗೆ ಹೋಗೋ ರೋಡು. ಇದು ವರಹ ದೇವ್ರ ಪೂಜೆ ಇದೆಯಲ್ಲ, ಅದಕ್ಕೋಸ್ಕರ ರೋಡಲ್ಲೇ ಮಾವಿನೆಲೆ ತೋರಣ ರೋಡಿಂದನೂ ಕಟ್ಟಿದ್ದಾರೆ. ಹಾಗೆ ಟ್ಯೂಬ್ಲೈಟ್ ವ್ಯವಸ್ಥೆನೂ ಮಾಡಿದರು ರೋಡಲ್ಲೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ತೋಟಗಳೆಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ವಿಡಿಯೋ ಮಾಡಿದೆ. ಹಾಗೆ ವರಹ ದೇವ್ರ ಪೂಜೆ ನಾಳೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕನೂ ಇರುತ್ತೆ. ಆ ವರಹ ದೇವರು ಮಹಿಮೆ, ಅದ್ರ ಪವಾಡಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಏನೆಲ್ಲ ಹರಕೆ ಕೊಟ್ಕೊಂಡಿದ್ರು, ಏನೆಲ್ಲ ನಡೆದಿದೆ, ಅದು ನಾನು ಅಷ್ಟೇ, ನಮ್ಮ ತಂಗಿದಿರು ಅಷ್ಟೇ ಎಲ್ಲ ಹರಕೆ ಕೊಟ್ಕೊಂಡಿದ್ರು. ಏನದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಇದು ನಾವು ಭಟ್ಕಳ, ನಮ್ಮ ಅಮ್ಮನ ಮನೆ ಇರೋದು ಭಟ್ಕಳ ಒಳಗಡೆ ಸಂಪಳ್ಳಿ ಕ್ಷೇತ್ರ ಅಂತ, ಸಂಪಳ್ಳಿ ಅಲ್ಲಿ ಇರೋದು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸರಿ, ಹಾಗೆ ನೈಟ್ ಪೂಜೆ ಮಾಡಿರೋದೊಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ, ಹಾಗೆ ಒಂದು ವೀಡಿಯೋ ಮಾಡ್ತಾ ಬಂದೆ ದೇವ್ರದ್ದು. ಓಕೆ, ನಾಳೆ ಬೆಳಿಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಏನೆಲ್ಲ ಆಯ್ತಂತ. ಓಕೆನಾ? ಮಾರನೇ ದಿನ ಬೆಳಿಗ್ಗೆ 5 ಗಂಟೆಗೆ ತಲೆ ಕೂದಲು ತೆಗೆಯೋದು ಶುರುವಾಯಿತು. ಇವನಿಗೆ, ನನ್ನ ಮಗನಿಗೆ 1 ವರ್ಷ ಆಗಿದೆ ಈಗ. ಇಲ್ಲೇ ತಲೆ ಕೂದಲು ತೆಗೆಸಿದ್ದು, ವರಹ ದೇವರ ದೇವಸ್ಥಾನದಲ್ಲೇ ತಲೆ ಕೂದಲು ತೆಗೆಸಿದ್ದು ನಾನು. ಹಾಗೆ ನನ್ನ ತಂಗಿ ಮಗನಿಗೂ ಇಲ್ಲೇ ತಲೆ ಕೂದಲು ತೆಗೆಸಿದ್ದು. ಅವನಿಗೆ 3 ವರ್ಷ ಆಗಿದೆ ಈಗ. ಇಲ್ಲೇ ತೆಗೆಸಿದ್ದು ತಲೆ ಕೂದಲನ್ನು. ನಾನು ಯಾಕೆ ಇಲ್ಲಿ ತಲೆ ಕೂದಲು ತೆಗೆಸಿದೆ ಅಂದರೆ, ನನಗೆ 2 ಜನ ಹೆಣ್ಮಕ್ಳು ಇದ್ದಿದ್ದರು. ನನಗೆಲ್ಲೋ ಒಂದು ಕಡೆ ಒಂದು ಗಂಡು ಮಗು ಬೇಕಲ್ಲ ಅಂತ ಒಂದು ಆಸೆ ಇದ್ದಿತ್ತು. ಸೊ ಅದು ಎಲ್ಲರಿಗೂ ಇದ್ದೇ ಇರುತ್ತಲ್ಲ, ಹೆಣ್ಮಕ್ಳಿದ್ರೆ ಗಂಡು ಮಗು ಬೇಕಂತ, ಗಂಡು ಮಕ್ಕಳಿದ್ರೆ ಹೆಣ್ಮಗು ಬೇಕಂತ ಒಂದು ಆಸೆ ಇದ್ದಿರುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಹಾಗೆ ನನಗೂ ಆಸೆ ಇದ್ದಿತ್ತು. ಆಮೇಲೆ ವರಹ ದೇವ್ರ ಹತ್ರ ನಾನು ಹರಕೆ ಕಟ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ದಿನದಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಅಂದರೆ ನಮಗೆ ಪ್ಲ್ಯಾನೇ ಇರಲಿಲ್ಲ ಈ ಮಂತ್ ಮಾಡ್ಕೋಬೇಕು, ಆ ಥರ ಒಂದು ಪ್ಲ್ಯಾನೇ ಇರಲಿಲ್ಲ. ಅದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಗಂಡು ಮಗು ಆಯಿತು. ನಾನು ಈ ದೇವರನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ತುಂಬ ಖುಷಿ ಆಯ್ತು ನನಗಂತೂ. ನನ್ನ ಮಗನಿಗೆ ತುಲಾಭಾರ ಸೇವೆ ಮಾಡಿಸ್ತಾ ಇದ್ದಾರೆ ಈಗ ದೇವರಿದ್ರು. ಹಾಗೆ ನಮ್ಮ ಚಿಕ್ಕ ಮಗಳಿಗೂ ಒಂದು ತುಲಾಭಾರ ಸೇವೆ ಇದ್ದಿತ್ತು, ಅದನ್ನು ಮಾಡಿಸ್ತಾ ಇದ್ದೀವಿ. ಹಾಗೆ ನನ್ನ ತಂಗಿನೂ ಅಷ್ಟೇ ವರಹ ದೇವ್ರ ಹತ್ರನೇ ಹರಕೆ ಇಟ್ಕೊಂಡಿದ್ದವಳು. ಅವಳಿಗೂ ಅಷ್ಟೇ ಹುಡುಗನೇ ಹುಟ್ಟಿದ್ದು. ಅದು ಇಲ್ಲಿ ನಾವು ಹರಕೆ ಇಡಬೇಕಾದ್ರೆ ಏನಾದರೂ ದೇವ್ರಿಗೆ ಹಾಕ್ತೆ ಅಂತ ಹೇಳಿಬಿಟ್ಟೆ ಹರಕೆ ಇಟ್ಕೋಬೇಕು. ಚಿನ್ನ, ಬೆಳ್ಳಿ ಈ ಥರ. ಅದು ಪೂಜೆ ನಿಮ್ಮ ಇಷ್ಟ, ಅದು ಯಾವ ಥರ ಹರಕೆ ಇಟ್ಕೋತೀರಾ ಅಂತ. ನೀವು ಏನು ಹರಕೆ ಇಟ್ಕೋತೀರಾ ಅದೇ ರೀತಿ ನಡೆಸ್ಕೊಡುತ್ತೆ. ಅದು ಈ ದೇವರು, ಭೂವರಹ ದೇವ್ರದ್ದು ಶಕ್ತಿ, ಮಹಿಮೆ ಅದು. ಯಾವುದೇ ಪೂಜೆ ಆಗಿರ್ಬೋದು, ಏನೇ ಕಾರ್ಯಕ್ರಮಗಳಾಗಿರ್ಬೋದು, ಅದನ್ನು ನಡೆಸ್ಕೊಂಡು ಹೋಗೋದು ನಮ್ಮ ತಂದೆಯವರು, ನಮ್ಮ ಪಪ್ಪ. ಅವರು ಪದ್ಮಾವತಿ ದೇವಿ ಜೈನ ಯಕ್ಷಿಣಿ ಪಾತ್ರಿಗಳು. ಅವರು ಎಲ್ಲ ಪೂಜೆನೂ ತುಂಬ ಚೆನ್ನಾಗಾಗಿದೆ. ವರಹ ದೇವರಿಗೆ ತುಂಬ ಜನ ಹರಕೆ ಕಟ್ಕೊಂಡಿದ್ದಾರೆ. ಇಷ್ಟರೊಳಗಡೆ ಬಂದುಬಿಟ್ಟು ಎಲ್ಲ ಹರಕೆಗಳನ್ನು ದೇವರು ನಡೆಸ್ಕೊಟ್ಟಿದೆ. ಅದಕ್ಕೆ ಪ್ರತಿಫಲವಾಗಿ ಅವರು ಹರಕೆಗೆ ಏನು ಹೇಳ್ಕೊತಾರೆ ಅದನ್ನು ದೇವ್ರಿಗೆ ಹಾಕಿಬಿಟ್ಟು ಪೂಜೆ ಕೊಡ್ತಾರೆ. ತುಂಬ ಶಕ್ತಿಯುತವಾದ ದೇವರು ಭೂವರಹ ದೇವರು. ಈಗ ಪೂಜೆ ನಡೀತಾ ಇದೆ. ತುಂಬ ಚೆನ್ನಾಗಾಯಿತು ಪೂಜೆ, ಮಾಡ್ತಾ ಇದ್ದಾರೆ ಪೂಜೆನ.
ಸಾಕು ಬಂದ್ ಮಾಡಿ. ನನ್ನ ಈ ಕಾರ್ಯಕ್ಕೆ ಯಾವ ಕುಟುಂಬ ಬಂದಿತ್ತು, ಆ ಕುಟುಂಬದ ರಕ್ಷಣೆ ನಾನು ಕೊಡುತ್ತೇನೆ. ಪೂಜೆ ಎಲ್ಲ ಆದಮೇಲೆ ದರ್ಶನ ಶುರುವಾಯಿತು. ದರ್ಶನದಲ್ಲಿ ಹೇಳ್ತಾರೆ, ಈಗ ಬಂದಿರುವ ಜನರಿಗೆ ಏನೇನು ಪ್ರಾಬ್ಲಮ್ ಇದೆ ಅವರೆಲ್ಲ ಮುಂದೆ ಬಂದು ಕೇಳ್ತಾರೆ, ಹೀಗಿದೆ ಅಂತ ಕೇಳ್ತಾರೆ. ಹಾಗೆ ದೇವರು ಮುಂದಾಗೋದನ್ನು ಹೇಳ್ತಾರೆ ಜನರಿಗೆ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಬಂದ್ಬಿಟ್ಟು ಕೇಳ್ಬಿಟ್ಟು ಪರಿಹಾರ ಮಾಡ್ಕೋತಾರೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಕೈ ಮೇಲೆ ಓಂ ಅಂತ ಮುದ್ರೆ, ಚಿನ್ನದಲ್ಲೇ ಬರೆದಿರುವಂಥ ಓಂ, ಅದರ ಮುದ್ರೆಯನ್ನು ಇಡ್ತಾರೆ. ಬೆಂಕಿಯಲ್ಲಿ ಹಾಕ್ಬಿಟ್ಟು ಕೈಗೆ ಹಚ್ಚ ಥರ ಇಡ್ತಾರೆ. ಅದನ್ನೆಲ್ಲ ಇಟ್ಸ್ಕೊಳ್ತಾ ಇದ್ದಾರೆ ಭಕ್ತರು. ಪೂಜೆ ಎಲ್ಲ ಆದಮೇಲೆ ಇವಾಗ ಒಂದು ಸಾಂಗ್ ಹೇಳುವಂತ ಎಲ್ಲ ಮಾತುಕತೆ ನಡೀತಾ ಇದೆ. ಎಲ್ಲರೂ ಸಾಂಗ್ ಹೇಳೋ ಬನ್ನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಾವು ಮಕ್ಕಳೆಲ್ಲ ಸಾಂಗ್ ಹೇಳಕ್ಕೆ ಶುರು ಮಾಡಿದ್ರು. ದೇವರೇ, ನನ್ನ ಮಕ್ಕಳಿಗದು ಮರುಭೂಮಿ ಅಂತೆ ಸಾಂಗ್ ಬರ್ತಾ ಇತ್ತಂತೆ, ಅದೇ ನಾನು ಹೇಳ್ತೆ ಅಂತ ನನ್ನ ಹತ್ರ ಹಠ ಹಿಡ್ಬಿಟ್ಟು ಈಗ ಅದೇ ಹೇಳ್ತಾ ಇದ್ದಾರೆ ದೇವರ ಎದುರು. ಮತ್ತು ಮಕ್ಳ ಮನಸ್ಸು ಬೇಜಾರು ಮಾಡೋದು ಬೇಡ ಅಂತ ಹೇಳಪ್ಪ ಅಂತ ನಾನು ಹೇಳಿದೆ. ಈಗ ಒಳವಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೆ ನಾನು ನೀಡಲೇ ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಇವಳು ತಂಗಿ ಮಗಳು, ಇವಳು ಕ್ಯೂಟಾಗಿ ಸಾಂಗ್ ಹೇಳಿದ್ದಾಳೆ, ಕೇಳಿ ನೋಡಿ. ಅರಿಯಲಾದೆ
ದೇವ್ರ ಪೂಜೆ ಮಿಡ್ಲಲ್ಲೇ ಇವರಿಬ್ಬರು ನಾನು ಗೋಳೋಯ್ಕೋತಾ ಇದ್ದೀನಿ. ಅವರೇನೋ ಹೇಳ್ತವ್ರೆ, ನಾನೇನು ಹೇಳ್ತಾ ಇದ್ದೀನಿ. ಹಾಗೆ ಪೂಜೆಗೆ ಬಂದಿರೋ ಭಕ್ತಾದಿಗಳಿಗೆ ತಿಂಡಿ ಹಾಗೆ ಊಟದ ವ್ಯವಸ್ಥೆ ಸಹ ಮಾಡಿದರು. ನಾನು ಹಾಗೆ ಒಂದು ಭಟ್ರ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಡುಗೆ ಮಾಡುವಲ್ಲಿ ಬಂದೆ. ನೀವು ವೈರಲ್ ನಿಮ್ಗೆ ಖುಷಿ ಅಲ್ಲ ಮರ್ರೆ, ನೀವು ವೈರಲ್ ಅದು ನಿಮ್ಮ ಜೊತೆ ಸೆಲ್ಫಿ ತಕಂತ್ರಂದ ನಿಮ್ಗೆ ಆಗುದಿಲ್ವಾ? ಹಂಗಾರೆ ಆ ಭಟ್ರು ವೈರಲ್ ಅಲ್ಲ. ಕ್ಯಾಬೇಜ್ ತಾಳಲ್ಲ ಇದೆಯಂತ ಭಟ್ರೆ ಇದು? ಎಲ್ಲ ಒಂದೇನಾ? ಮಿಕ್ಸ್ ಮಾಡೋದಲ್ಲ ಇದು? ಗಶಿ ಅಲ್ಲ, ಗಶಿ ಟೊಮೆಟೊ ಸಾರು. ನಾಳೆಯಿಂದ ನಿಮಗೆ ಪುರ್ಸೋತೆ ಇರುವುದಿಲ್ಲ, ಬೇಕಾದ್ರೆ ಕಾಣಿ. ನಾನು ನಿಮ್ಮ ನಂಬರ್ ಎಲ್ಲ ಹಾಕಿಟ್ಟು ಬಿಡ್ತೆ. ಭಟ್ರೆ ಇದ್ರೊಳಗೆ ಎಂತ ಅದೇ? ಇದು ಒಂದು ಅಲ್ಲ, 1 ಕ್ವಿಂಟಲ್ ಅಲ್ಲ, ಇದು ಒಂದೇ ಸಲ ಬೇಯಿಸೋದ? ನಾನು ಭಟ್ರ ಹತ್ರ ಅದೇ ಮಾತಾಡ್ತಿದ್ದೆ. ಇಷ್ಟಿಷ್ಟೆಲ್ಲ ಮಾಡ್ತಿರಲ್ಲ ಭಟ್ರೆ, ಎಷ್ಟು ಹೇಗೆ ಏನು ಅಂದಾಜು ಹೇಗೆ ಸಿಗುತ್ತೆ? ಅಡುಗೆ ಮಾಡೋದಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಅದು ಇಷ್ಟು ಕ್ವಾಂಟಿಟಿ ಎಷ್ಟಿದೆ ಅಂದರೆ 50,000 1,00,000 ಜನರವ್ರಿಗೆ ಮಾಡ್ತಾರೆ ಅವರು ಅಂದರೆ ಅದು ಒಂಥರ ಟೆಕ್ನಿಕ್ ಅಲ್ವಾ ಅಡುಗೆ ಮಾಡೋದು ಭಟ್ರಿಗೆ. ಅದು ಹೇಗೆ ಇಷ್ಟು ಸುಲಭದಲ್ಲಿ ಮಾಡಾಕ್ತಾರಲ್ಲ, ಇಷ್ಟು ಕಷ್ಟದ ಕೆಲಸ. ಸ್ವಲ್ಪ ಮಾಡೋದಾದರೆ ಯಾರೂ ಮಾಡ್ತಾರೆ, ಇಷ್ಟೊಂದೆಲ್ಲ ಹೇಗೆ ಸಾಧ್ಯ? ಅದ್ರ ಬಗ್ಗೆನೇ ಎಲ್ಲ ಮಾತಾಡ್ತಾ ಇದ್ದೀವಿ ನಾವು. ಅದೇ ಅವರು ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. 50,000 ಜನ ಇದೆ ಒಂದು ಕಡೆ ಫಂಕ್ಷನ್ ಇದೆ, 50,000 ಜನರದ್ದು. ಅದಕ್ಕೆ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು ಅಂತ ಅದ್ರ ಬಗ್ಗೆನೆಲ್ಲ ಡಿಸ್ಕಷನ್ ನಡೀತಾ ಇದೆ. ಹಾಗೆಲ್ಲ ಮಾತಾಡ್ತಾ ಇದ್ದೆ. ಮಾಮೂಲಿ ಇದು ಸಿಕ್ಕಾಪಟ್ಟಿ ದೊಡ್ಡ ಕೆಲಸನೇ ನೋಡಿ. ಅಲ್ಲೆಲ್ಲ ಒಲೆಗೆ ಅದು ಕೇಳಿದ್ರು. ಮತ್ತೆ ಗೋಬಿ ಚಟ್ನಿ ಕುಸುಂಬ್ರಿ ಪ್ರತಿಯೊಂದು ಐಟಮ್ ಇತ್ತು. ಚಟ್ನಿ ಮಾಡ್ತಾರ ಅದು ಸ್ವಲ್ಪ ಹೌದೌದೌದೌದು. ಎಂತ ಮಾಡೋರಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಡೋದು. ಹೌದೌದೌದೌದು. ಆ ಬೆಳ್ಳುಳ್ಳಿ ಶುಂಠಿ ಇಲ್ಲಿ ಅಂತ ಬೆಳ್ಳುಳ್ಳಿ ಯೂಸ್ ಇಲ್ಲ ಅಲ್ಲ ಇಲ್ಲಿ. ಅದೇ ಸಾಸಿವೆನೂ ಇಲ್ಲ. ಹೌದೌದು, ಸಾಸಿವೆನೂ ಹಾಕ್ಬೇಕಾಗೌದು. ಆದ್ರೆ ಮರೆ ಗ್ರೇಟ್ ಬಿಡಿ. ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದ್ರದ್ದು ಇಲ್ದಿದ್ರೆ ನಾವು ಅದಕ್ಕೆ ಟೇಸ್ಟ್ ಕೊಡ್ತೀವಲ್ಲ. ಹೌದೌದೌದೌದೌದು. ಸುಲಭ ಅಲ್ಲ ಮಾರೆ. ಸರಿ, ನಿಧಾನ ಮಾಡಿ. ಪೂಜೆ ಎಲ್ಲ ಮುಗೀತು. ನೈಟ್ ಪಟಾಕಿ ಎಲ್ಲ ಹಚ್ಚಿಬಿಟ್ಟು ಮಕ್ಕಳೆಲ್ಲ ಖುಷಿಪಟ್ಟರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.